ಅಲ್ಲಿದ್ದ ಅವರು ಆಗಿನ ಕಾಲದಾಗ ಟೂರ್ ತಗೊಂಡ್ ಮಾಡಿರೋದು ನೋಡಿ. ಆಗಿನ ಪಾಳೆಗಾರ ಮಾಡಿರೋಂಥ ಕಲ್ಲುಗಳು, ಆಗಿನ ಕಾಲದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರುವಂತ ಜಾಗ. ಸಂತೆ ಹೊಂಡಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಈ ಒಂದು ಜಾಗದಲ್ಲಿ ಓಪನ್ ಆಗಿ ನೋಡ್ಬೋದು. ಅದು ಏನು ಕೆನಾಲ್ಸ್ ಮುಖಾಂತರ, ಅಂದ್ರೆ ಆಗಿನ ಕಾಲದ ಸುರಂಗದ ಮುಖಾಂತರ ಸಂತೆ ಹೊಂಡಕ್ಕೆ ರೀಚ್ ಆಗೋದಕ್ಕಿಂತ ಮುಂಚೆ ಓಪನ್ ಆಗಿ ಬಿಟ್ಟಿರುವಂತ ದೃಶ್ಯವನ್ನ ನಿಮ್ಗಳ ಮುಂದೆ ತೋರಿಸ್ತಾ ಹೋಗ್ತೀನಿ. ಆಗಿನ ಪಾಳ್ಯಗಾರರು ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಿ ನೀರಿನ ಸದ್ಬಳಕೆಯನ್ನ ಯಾವ ತರ ಮಾಡ್ಕೋಬೇಕು ಅಂತೇಳಿ ಆಗಿನ ಕಾಲಕ್ಕೆ ತೋರಿಸ್ಕೊಟ್ಟಿರುವಂತ ಒಳ್ಳೆ ನಿದರ್ಶನ ಆಗಿನ ಕಾಲಕ್ಕೆ ನೋಡ್ಬೋದು. ನೋಡಿ, ಸಂತೆ ಹೊಂಡ ಆ ಭಾಗದಲ್ಲಿ ಎಷ್ಟೊಂದು ಡೌನ್ ಇದೆ. ಬೆಟ್ಟದ ಮೇಲ್ಗಡೆಯಿಂದ ಎಷ್ಟೊಂದು ಹೊಂಡಗಳನ್ನ ರೀಚ್ ಆಗಿ ನೀರು ಎಲ್ಲೂ ವೇಸ್ಟ್ ಆಗದಂಗೆ ಈ ತರದ ಒಂದು ಸುರಂಗಗಳ ಮುಖಾಂತರ ನೀರು ಕರೆಕ್ಟಾಗಿ ಒಂದೊಂದು ಭಾಗಕ್ಕೆ ಸೇರೋ ತರ ಆಗಿನ ಕಾಲದಲ್ಲಿ ಮಾಡೋಗಿದ್ದಾರೆ. ಅವರು ಆಗಿನ ಕಾಲದ ಜಲತಜ್ಞರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ತರದ ಎಲ್ಲ ದೃಶ್ಯಗಳು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಧನ್ಯವಾದಗಳೊಂದಿಗೆ ಬಸವರಾಜ್, ಚಿತ್ರದುರ್ಗ.